ಮಂಡ್ಯ ಗುರುದೇವ ಲಲಿತ ಕಲಾ ಅಕಾಡೆಮಿ ಮಂಡ್ಯ ಇವರ ವತಿಯಿಂದ ಅಕಾಡೆಮಿಯ ಸಭಾಂಗಣದಲ್ಲಿ ನಡೆದ ಗುರು ಪೂರ್ಣಿಮಾ ವ್ಯವಕಲನ 2026ರ ಕಾರ್ಯಕ್ರಮವನ್ನು ಸಾಹಿತಿ ಡಾ ಶುಭಶ್ರೀ ಪ್ರಸಾದ್ರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಾಟ್ಯ ವಿದುಷಿ ಡಾ ಚೇತನ ಪಿಎಂ ರಾಧಾಕೃಷ್ಣರವರು ಸಹ ಹಾಜರಿದ್ದರು. श्री विघ्नराजं श्री विघ्नराजं श्री विघ्नराजं श्री विघ्नराजं भजेगं 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 भजेगमिह श्री विघ्नराजं भजेगं 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 श्री विघ्नराजं संततमगं ಇದೀಗ ನೃತ್ಯ ಕಾರ್ಯಕ್ರಮಗಳಿಗೆ ಪ್ರಸ್ತುತಿ. ಯಾವುದೇ ಶುಭ ಕಾರ್ಯಕ್ರಮವು ಗಣೇಶ ಶ್ಲೋಕದೊಂದಿಗೆ ಆರಂಭವಾಗುವುದು ನಮ್ಮ ಸಂಪ್ರದಾಯವಾಗಿದೆ. ಇದೀಗ ಶ್ರೀ ವಿಘ್ನರಾಜಂ ಭಜೆ ಶ್ರೀ ವಿಘ್ನ ವಿನಾಶಕನಾದ ಗಣೇಶನನ್ನು ಕೋರುತ್ತಾ ನಮಿಸುತ್ತಾ ನಮ್ಮ ಹಿರಿಯ ಕಲಾವಿದರು ನೃತ್ಯವನ್ನು ಪ್ರಸ್ತುತ ಮಾಡಲು ವೇದಿಕೆಯಲ್ಲಿ ಆಹ್ವಾನರಾಗಿದ್ದಾರೆ. ಅಜ್ಞಾನ ರು ಅಂದ್ರೆ ಹೋಗಲಾಡಿಸೋದು ಅಂತಂದ್ರೆ ಹಾಗಾದ್ರೆ ಜ್ಞಾನವನ್ನು ಕೊಡೋನ್ ಗುರು ಅಲ್ವಾ? ಜ್ಞಾನ ಕೊಡಲ್ಲ, ಜ್ಞಾನ ಆಲ್ರೆಡಿ ಇರುತ್ತೆ ನಮ್ಮಲ್ಲಿ. ಜ್ಞಾನ ಆಲ್ರೆಡಿ ಇರುತ್ತೆ. ಈಗ ನೀವು ಡಾನ್ಸ್ಗೆ ಬರ್ತೀರಾ ಅಲ್ವಾ? ನಿಮ್ಗೆ ಆಲ್ರೆಡಿ ಡಾನ್ಸ್ ಗೊತ್ತಿದೆ. ನಾನು ನಿಮ್ಮ ಕೈ ಹಿಡಿದ್ಬಿಟ್ಟು ಮುದ್ರೆ ಹಸ್ತ ಎಲ್ಲ ಹಿಂಗೆ ಮಾಡಿಸ್ತೀನಾ? ನಿಮ್ಗೆ ಗೊತ್ತಿದೆ. ನಾವು ಹಿಂಗಂದ ತಕ್ಷಣ ನೀವು ಯಾರಾದ್ರೂ ಆಧ್ಯಾತ್ಮ ಜ್ಞಾನವನ್ನ ನೀಡಿದ್ರೆ ಅವರಿಗೆ ನಾವು ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರವನ್ನ ಮಾಡುವಂತಹ ಒಂದು ದಿನ ಇವತ್ತು. ಈ ನೃತ್ಯವನ್ನ ನಾನು ಯಾವಾಗ್ಲೂ ಹೇಳ್ತೀನಿ, ನೃತ್ಯ ಕಲಿಯುವಾಗ ಇದು ಆಧ್ಯಾತ್ಮ ಯಾಕಾಗತ್ತೆ, ಹೇಗಾಗತ್ತೆ ಅಂತಂದ್ರೆ ನಾವು ಧ್ಯಾನ ಮಾಡಿದಷ್ಟು ಎಫೆಕ್ಟ್ ನಮ್ಮ ಲೈಫಲ್ಲಿ ಇದು ಕೊಡುತ್ತೆ ಅಲ್ವಾ? ನೀವು ಇವಾಗ ಇಲ್ಲೆಲ್ಲ ಕೂತಿದ್ದೀರಾ, ನಿಮ್ ಕ್ಲಾಸ್ಮೇಟ್ಸ್ ಯಾವ್ದು ಡಾನ್ಸ್ ಸಂಗೀತ ಯಾವ್ದ್ರಲ್ಲಿ ಇಲ್ಲದೆ ಇರೋರ್ನ ಕರ್ಕೊಂಡ್ಬಂದು ಕೂರಿಸಿ ನೋಡೋಣ, ಆಗಲ್ಲ ಕೂರಕ್ಕೆ. ಅದೇ ಶಕ್ತಿ ಇರೋದು ಡಾನ್ಸ್ ಸಂಗೀತಕ್ಕೆ. ಅದಕ್ಕೆ ನಾವು ಪೇರೆಂಟ್ಸ್ನ ಅರ್ಥ ಮಾಡಿಸ್ತೀವಿ. ಅವ್ರದ್ದಾದ್ಮೇಲೂ ಕೂಡ ಸ್ವಲ್ಪ ಕೂರಿಸ್ತೀವಿ ಅಲ್ವಾ? ಫುಲ್ ಬ್ಯಾಚ್ ಆದ್ಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಅರ್ಜೆಂಟ್ ಮಾಡ್ತಾರೆ, ಆಯ್ತು ಬನ್ನಿ ಕರ್ಕೊಂಡೋಗೋಣ. ಇಲ್ಲ, ಯಾಕಂದ್ರೆ ಇದರಲ್ಲಿ ತಾಳ್ಮೆ ಸಂಯಮ ತುಂಬಾ ಮುಖ್ಯ ಆಗಿರೋದ್ರಿಂದ ಫಸ್ಟ್ ಕೂತ್ಕೊಳಕ್ ಕಲ್ತ್ಕೊಳ್ಳಿ, ಆಮೇಲೆ ನೃತ್ಯ ಕಲಿ. ಆ ಕಾನ್ಸಂಟ್ರೇಷನ್ ಬರ್ಬೇಕಂದ್ರೆ ಅವ್ರು ಕೂರ್ಬೇಕಲ್ವಾ ಒಂದ್ ಕಡೆ. ಅವ್ರು ಕೂತ್ ಮೇಲೂ ಕೆಲವ್ರಿಗೆ ಕೂರಕ್ ಕಲಿತಾರೆ, ಆದ್ರೆ ಮನ್ಸು ಆ ಕಡೆ ಹೋಗ್ತಾ ಇರತ್ತೆ. ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡ್ತಾರೆ, ಡಾನ್ಸ್ ಮಾಡುವಾಗ್ಲೂ ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡ್ತಾರೆ. ಅದನ್ನ ನಾವು ಸಮದೃಷ್ಟಿಗೆ ತಂದು ಒಂದು ಏಕಾಗ್ರತೆ ತರೋಷ್ಟರಲ್ಲೇ ಒಂದೆರಡು ವರ್ಷ ತಗೊಳುತ್ತೆ ಕೆಲವ್ರು ಬೇಗ ಕಲಿತೀರಾ. ನಿಮ್ಮ ವಾತಾವರಣಕ್ಕೆ ತಕ್ಕಂತೆ, ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಬೇಗ ಕಲಿತೀರಾ, ಕೆಲವ್ರು ನಿಧಾನ ಕಲಿತೀರಾ, ಕೆಲವ್ರು ಎಷ್ಟು ಮಾಡಿದ್ರು ಆ ಕಡೆ ಈ ಕಡೆ ನೋಡ್ತಾನೆ ಇರ್ತೀರಾ ಅಲ್ವಾ? ಯಾವಾಗ್ಲೂ ಬೈತಾ ಇರ್ತೀನಲ್ವಾ, ಆ ಕಡೆ ನೋಡ್ಬೇಡಿ ಈ ಕಡೆ ನೋಡ್ಬೇಡಿ ಅಂತ. ಸೊ ಹಾಗೆ